ಹೇ ಗಾಯ್ಸ್, ಹ್ಯಾಪಿ ಮಂಡೇ ಮಾರ್ನಿಂಗ್, ಶುಭೋದಯ, ಸೋಮವಾರದ ಶುಭಾಶಯಗಳು ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸೋಮವಾರ ಬೆಳಗ್ಗೆ ಟೈಮ್ ಎಷ್ಟು ಗೊತ್ತಾ? ಜಸ್ಟ್ ನಾವು 8:15 ಈಗ ನೋಡಿ. ಅದು ನಾನು ಸ್ವಲ್ಪ ಫಾಸ್ಟ್ ಇಟ್ಕೊಂಡಿರ್ತೀನಿ. ನನ್ನ ಮೊಬೈಲಲ್ಲಿ 8:45 ತೋರಿಸ್ತಾ ಇದೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೇನ. ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ 2:30 ಎಚ್ಚರಿಕೆ ಆಗೋಯ್ತು ಗೈಸ್. ಎಲ್ಲ ಕೆಲಸ ಮುಗಿಸಿ ಇವತ್ತು ವಾರ ಪೂಜೆ ದೀಪ ಎಲ್ಲ ಅಂಟಿಸಿಟ್ಟು ಟೆಂಪಲ್ಗೆ ಹೋಗಿದ್ದೆ. ಮಳೆ ಬಂದ್ಬಿಡ್ತು. ಮಳೆಯಲ್ಲಿ ನೆನ್ಕೊಂಡು ಬಂದೆ. ಇವತ್ತು ಮಾದಪ್ಪನ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಏನೇನಾಯಿತು ಏನು ಎತ್ತ ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ನಿಮಗೂ ಗೊತ್ತು. ನೀವು ಎಲ್ಲ ಅದೇ ಕೆಲಸ ಮಾಡ್ತಿರ್ತೀರ. ಬಟ್ ಏನಂದರೆ ನಾನು ವಿಡಿಯೋ ಮಾಡ್ಕೊತೀನಿ ಅಷ್ಟೇ. ನನಗೂ ನಿಮಗೂ ಡಿಫ್ರೆನ್ಸು. ಏನು ರೇಟ್ ಆಗಿದೆ ಹೂವು ಅಂದರೆ ಅಪ್ಪ, 200 ರೂಪಾಯಿ ಹೇಳ್ತಾರೆ ಒಂದು ಮಾರು ಸಾಮಂತಿಗೆ. ಮಲ್ಲಿಗೆ ಹೂವು, ಎಲ್ಲ ಥರ ಹೂವು. ಗಣಗ್ಲು ಹೂವು ಸಿಕ್ಕಲಿಲ್ಲ, ಮಳೆ ಅಲ್ವಾ, ಸೋನೆ ಮಳೆ. ಗಣಗ್ಲು ಹೂವು ಬಂದಿರಲಿಲ್ಲ. ಮಲ್ಲಿಗೆ ಹೂವನ್ನ ಎಲ್ಲ ಹಾಕಿ ವಾರ ಪೂಜೆ ಮಾಡಿ ಮನೆ ಗಮ್ಮಂತಿದೆ ಇವತ್ತು. ಬಿಕಾಸ್ ಧೂಪ ಎಲ್ಲ ಹಾಕಿ ಮಲ್ಲಿಗೆ ಹೂವು ಹಾಕಿರೋದಕ್ಕೆ ಮನೆ ಗಮ್ಮಂತಿದೆ. ಸೊ ಖುಷಿ ಆಯಿತು. ಏನು ಗೊತ್ತಾ, ಇವತ್ತು ನಮ್ಮನೆ ಬ್ರೇಕ್ಫಾಸ್ಟು ಸತೀಶ್ಗಿನ್ನ ಬ್ರೇಕ್ಫಾಸ್ಟ್ ಹಾಕಿಲ್ಲ, ಮಕ್ಳಿಗೆ ಹಾಕ್ಕೊಟ್ಟೆ. ಜೋಳದ ರೊಟ್ಟಿ, ಜೋಳದ ಹಿಟ್ಟು, ನವಣೆ ಹಿಟ್ಟು ಹಾಕಿ ಚಿರೋಟ್ ರವೆ ಹಾಕಿ ಮಾಡಿದಂಥ ರೊಟ್ಟಿ ಅಥವಾ ನವಣೆ ದೋಸೆ ಅಥವಾ ಜೋಳದ ದೋಸೆ ಏನಾದರೂ ಕರಿಬೋದು. ತುಂಬ ಚೆನ್ನಾಗಾಗಿದೆ. ಕೆಳಗಡೆ ನಮ್ಮ ಹುಡುಗ ಇದ್ದ, ಹೊಸ ಕೋಟೆ, ಅವನಿಗೂ ತಿಂಡಿ ಕೊಟ್ಟೆ. ಎಲ್ಲರದ್ದು ತಿಂಡಿ ಆಯಿತು. ನನಗೆ ಹಿಂಗೆ ಬೆಳಗ್ಗೆ 8 ಗಂಟೆಗೆ ಪೂಜೆ ಆಗೋಯ್ತು ಇವತ್ತು, ಅರ್ಲಿಯಿಂದ ಮಾರ್ನಿಂಗ್. ಸೊ ದೇವರು ಹೂ ಪ್ರಸಾದ ಕೊಟ್ಟಿದೆ, ಕಾಲಲ್ಲಿ ತುಣಿಬಾರ್ದು. ಎತ್ಕೊಂಡು ನಮಸ್ಕಾರ ಮಾಡಿಕೊಂಡು ಮುಡಿಗೆ ಮುಡ್ಕೊಳ್ಳೋಣ. ಏನೇನಾಯಿತು ಏನು ಎತ್ತ ಬೆಳಗ್ಗೆಯಿಂದ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸತೀಶ್ ಇನ್ನೂ ಬಂದಿಲ್ಲ, ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಡ್ಬೇಕು ಬಿಸಿ ಬಿಸಿ. ಹಾಕಿಟ್ಬಿಟ್ರೆ ಅವ್ರು ತಿನ್ನಲ್ಲ. ಸೊ ಅವ್ರು ತಿನ್ನೋ ತನಕ ನಾನು ತಿನ್ನಲ್ಲ. ನಂಗೆ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ ಗಂಜಿ ಕುಡ್ದಿದ್ದೀನಿ. ಗಂಜಿ ರೆಸಿಪಿ ತೋರಿಸಿ ಅಂತ ಸುಮಾರು ಜನ ಕೇಳಿ ಕಮೆಂಟ್ ಮಾಡಿದ್ರಿ. ಏನಿಲ್ಲ ಗೈ, ಸಿಂಪಲ್ಲು. ಸ್ವಲ್ಪ ನವಣೆ ಹಿಟ್ಟು ಮತ್ತು ಸ್ವಲ್ಪ ಮೆಂತ್ಯ ಪುಡಿ, ಚೂರು ರಾಗಿ ಹಿಟ್ಟು, ಉಪ್ಪು ಹಾಕಿ ನೀರಲ್ಲಿ ಕದ್ರುಬಿಟ್ಟು ಬೇಯಿಸೋದು. ಗಂಜಿ ಥರ ಕನ್ಸಿಸ್ಟೆನ್ಸಿ. ತೆಳು ಬೇಕಾ ಗಟ್ಟಿ ಬೇಕಾ ನೋಡ್ಕೊಂಡು ಮಾಡ್ಕೊಳ್ಳೋದು. ಇಷ್ಟೇ ಗಂಜಿ ಮಾಡೋದು, ಸಿಂಪಲ್ಲು. ಸೊ ತೋರಿಸ್ತೀನಿ ಇನ್ನೊಂದ್ಸಲಿ ಅಂತ ಹೇಳ್ತಾ ಏನೇನಾಯ್ತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಲ್ಲಿ ತನಕ ಸತೀಶ್ ಬಂದರೆ ಅವ್ರಿಗೆ ದೋಸೆ ಹುಯ್ದು ರೊಟ್ಟಿ ಹುಯ್ದು ಕೊಡೋಣ. ಸ್ಟೇಟ್ ಆನ್. ಸುಮಾರು ಜನ ಹೇಳ್ತಿರ್ತಾರೆ ಅಷ್ಟು ಬೇಗ ಎದ್ದಿರ್ತೀರಲ್ಲ ಅಂತ. ನಾನು ಎದ್ದಿದ ತಕ್ಷಣ ಯಾವತ್ತೂ ವೀಡಿಯೋ ಮಾಡೋದೇ ಇಲ್ಲ. ನಾನು ಎದ್ದು ನೋಡಿ, ಆಲ್ರೆಡಿ ಇವತ್ತು ವಾರ ಅಂತ ಬಾಗಿಲೆಲ್ಲ ಗುಡಿಸಿ, ಬಾಗಿಲೆಲ್ಲ ತೊಳೆದು, ರಂಗೋಲೆ ಹಾಕಿ. ಇವತ್ತಿನ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ. ಸೋನೆ ಮಳೆ ಇತ್ತು, ಸಿಂಪಲಾಗಿ ರಂಗೋಲೆ ಹಾಕಿದೆ. ಇವಾಗ ವಾಕ್ ಹೋಗ್ತಾ ಇದ್ದೀನಿ. ಸೊ ನಾನು 2:30 ನನಗೆ ಎಚ್ಚರಿಕೆ ಆಗಿಬಿಡುತ್ತೆ. ಅರ್ಲಿಯಿಂದ ಮಾರ್ನಿಂಗ್ ಸ್ವಲ್ಪ ವಾಕ್ ಮುಗಿಸ್ಕೊಂಡು ಬರೋಣ ಅಂತ ಬಂದಿದ್ದೆ. ಸೊ ವಾಕೆಲ್ಲ ಮುಗೀತು. ಸುಮಾರು ಜನ ಹೇಳ್ತಿರ್ತಾರೆ ನಿಮಗೆ ಭಯ ಆಗಲ್ವಾ ಅಂತ. ನಮ್ಮ ಮನೆಯಲ್ಲಿ ಕ್ಯಾಮ್ರಾಗಳಿರೋದ್ರಿಂದ ನಾನು ಅಷ್ಟೊತ್ತಿಗೆ ಎದ್ದು ಎಲ್ಲ ಕೆಲಸ ಮಾಡ್ಕೋತೀನಿ. ನನಗೆ ಯಾವುದೇ ರೀತಿ ಭಯ ಆಗಲ್ಲ. ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಸೊ ನನಗೆ ಕೆಟ್ಟದಾಗಲ್ಲ ಅಂತ ಅಂದ್ಕೋತೀನಿ. ಯಾರೆಲ್ಲ ಚಾರು ಬರ್ಡೇ ವಿಶ್ ಮಾಡಿದ್ರಿ, ಥ್ಯಾಂಕ್ ಯು. ಮಾರ್ನಿಂಗ್ ಎಲ್ಲ ಪ್ರೀತಿ ಪಾತ್ರರಾದ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಥರ ಇರೋ ಫ್ಯಾಮಿಲಿ ಮೆಂಬರ್ಸ್ಗೆ, ನನ್ನ ಮಗಳು ಬರ್ಡೇಗೆಲ್ಲ ವಿಶ್ ಮಾಡಿರೋದಕ್ಕೆ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಕಮೆಂಟು ಓದಿದ್ದೀನಿ, ಲೈಕ್ ಮಾಡಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಬೇಜಾರಾಗಬೇಡಿ. ನಿಮ್ಮ ಪ್ರೀತಿ, ಅಭಿಮಾನ, ಅಕ್ಕರೆ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಯಾವಾಗಲೂ ಹೀಗೆ ಇರಲಿ, ಆಯಿತಾ? ಥ್ಯಾಂಕ್ ಯು, ಬಾಟಮ್ ಆಫ್ ಮೈ ಹಾರ್ಟ್. ಲವ್ ಯು ಆಲ್. ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸುಮಾರು ಜನ ಗಂಜಿ ರೆಸಿಪಿ ತೋರಿಸಿ ಅಂತ ಹೇಳ್ತಿರ್ತೀರ. ರಾಗಿ ಹಿಟ್ಟು ಮತ್ತು ನವಣೆ ಹಿಟ್ಟು 2 ಮಿಕ್ಸ್ ಮಾಡಿ ನಾನು ಗಂಜಿ ಮಾಡ್ತಾಯಿದ್ದೀನಿ. ಇವತ್ತು ದೋಸೆ ಅಂತನಾದರೂ ಕರಿಬೋದು ಅಥವಾ ರೊಟ್ಟಿ ಅಂತನಾದರೂ ಕರಿಬೋದು. ಏನು ಮಾಡ್ತಾಯಿದ್ದೀನಿ ಅಂದರೆ ಜೋಳದ ಹಿಟ್ಟು, ನವಣೆ ಹಿಟ್ಟು, ಸ್ವಲ್ಪ ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕಿ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಕಲಸಿಟ್ಟಿದ್ದೀನಿ. ಸೊ ಎಲ್ರಿಗೂ ಗಂಜಿ ಕೊಟ್ಟೆ. ನಂದು ಪಾಲಿನ ಗಂಜಿ ಮಾತ್ರ ಉಳ್ಕೊಂಡಿದೆ, ಕುಡಿಬೇಕು ಇವಾಗ. ಸೊ ಮಕ್ಳಿಗೂ ಕೂಡ
ನಾನು ಗಂಜಿ ಕೊಡ್ತೀನಿ. ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ಇದ್ರ ತುಂಬ ಮಾಡಿರ್ತೀನಿ. ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಗಂಜಿ ಕುಡಿತೀವಿ ನಾವು. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಇನ್ನು ಹಾಲು ಕಾಯಬೇಕು. ಕಾಫಿ ಟೀ ಕುಡಿಯೋದಕ್ಕಿಂತ ಈ ರೀತಿ ಗಂಜಿ ಅಥವಾ ಬಿಸಿನೀರು ಅಥವಾ ಮೆಂತ್ಯ ನೀರು ಕುಡಿಯೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ, ಹೆಲ್ದಿ ಬೆನಿಫಿಟ್ಸ್ ಇರುತ್ತೆ. ಅನ್ವಾಂಟೆಡ್ ಟಾಕ್ಸಿಕ್ ಮೆಟೀರಿಯಲ್ ದೇಹದಲ್ಲಿ ಏನಾದರೂ ಇದ್ದರೆ ಈಚೆ ಬರುತ್ತೆ ಅಂತ ಗಂಜಿ ಕುಡಿಯೋಂಥದ್ದು. ರಾಗಿ ತಂಪು. ಸೊ ಇವಾಗ ರೊಟ್ಟಿ ಬ್ಯಾಟರ್ ಎಲ್ಲ ಒಂದು ಲಂಪ್ಸ್ ಇಲ್ಲದೆ ಇರೋ ಥರ, ಗಂಟಿಲ್ದೇ ಇರೋ ಥರ ಕಲಿಸ್ಕೊತಾ ಇದ್ದೀನಿ. ಜೊತೆಗೆ ನಾನು ಎಲ್ಲ ಇದು ಜೋಳದ ಹಿಟ್ಟಿಗೂ ಕೂಡ, ನವಣೆ ಹಿಟ್ಟಿಗೂ ಕೂಡ ಅಥವಾ ರಾಗಿ ಹಿಟ್ಟಿಗೂ ಕೂಡ ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕಿ ನೋಡಿ. ಇನ್ನೂ ಹಿಟ್ಟು ಅರ್ಧನೂ ಖಾಲಿಯಾಗಿಲ್ಲ. ಜೋಳದ ಹಿಟ್ಟು ಇದು ಆ್ಯಕ್ಚುಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಚಿದಕ್ಸಿದ ಅವರೆಕಾಳಿನ ಗೊಜ್ಜು, ಹುಚ್ಚೆಳೆಲ್ಲ ಹಾಕಿ ಮಾಡಿರೋಂಥ ಚಿದಕ್ಸಿದ ಅವರೆಕಾಳಿನ ಗೊಜ್ಜು, ಕೂಟು ಏನಾದರೂ ಕರಿಬೋದು. ಇದು ಮಾಡಿರೋದು ನಾನಲ್ಲ, ಸತೀಶ್ ಮಾಡಿರೋದು. ಇದು ತುಂಬ ಇಷ್ಟ ನಮ್ಮ ಫ್ಯಾಮಿಲಿಲಿ, ಎಲ್ರಿಗೂ ಇಷ್ಟ, ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ಅದಕ್ಕೆ ನನಗೆ ಅಂತ ಕೊಟ್ಟು ಕಳಿಸಿದ್ದಾರೆ. ಅದಕ್ಕೋಸ್ಕರ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ವಾರ ಅಲ್ವಾ, ಸೊ ಬೆಳಗ್ಗೆ ಕೆಲಸಗಳೇ ಮುಗಿಯಲ್ಲ. ಅದರಲ್ಲೂ ಡಬ್ಬಿ ರೆಡಿ ಮಾಡಬೇಕು, ಬಾಕ್ಸ್ ಕಟ್ಟಬೇಕು, ಶೂ ಪಾಲಿಷ್ ಮಾಡ್ಕೋಬೇಕು, ಬೇರೆ ಕೆಲಸಗಳು ಇರುತ್ತೆ. ಪೊರಟಿಕೊ ಕ್ಲೀನ್ ಮಾಡ್ಕೋಬೇಕು, ವಸ್ತು ಕ್ಲೀನ್ ಮಾಡ್ಕೋಬೇಕು, ಈ ಥರದ್ದೆಲ್ಲ ನೋಡಿ. ಶೂಸ್ ಎಲ್ಲ ಎತ್ತಿಕ್ಕಿದ್ದೀನಿ, ಸಾಕ್ಸ್ ಎಲ್ಲ ಎತ್ತಿಕ್ಕಿದ್ದೀನಿ. ಅಂಥದ್ರಲ್ಲೂ ಹೋಗೋವಾಗ ಕಯ್ಯಪ್ಪಯ್ಯ ನನ್ನ ಸಾಕ್ಸ್ ಇದು ನಿನ್ನ ಸಾಕ್ಸು. 2 ಮಕ್ಕಳಿರೋ ಮನೇಲಿ ಇದೆಲ್ಲ ಕಾಮನ್ನು. ನಾನೇನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಮನೆಗೆ ಬಂದು ಬೇಗ ಬೇಜಾನ್ ಕೆಲಸಗಳಿರ್ತವೆ ವಾರಗಳಲ್ಲಿ. ಎಸ್ಪೆಷಲಿ ನಾನು ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ, ತಲೆ ಸ್ನಾನ ಮಾಡಿಬಿಟ್ಟು. ಇವಾಗ ಏನಿದ್ರು ಎಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಕ್ಕೆ ನನಗೆ 1 ಅವರ್ ಅಥವಾ 3/4 ಗಂಟೆ ಬೇಕಾಗತ್ತೆ. ನಾವೇನೇ ತಿಂಡಿ ಮಾಡಿದಾಗ ಈ ರೀತಿ ಬೇಗ ತವ ಬಿಟ್ಟು ಬರೋದು, ಈ ಥರ ಆದರೆ ಕೆಲಸ ಕಡಲೆ ತಿಂದು ಕೈ ತೊಳ್ದಂಗೆ ಆಗುತ್ತೆ. ಈ ಅಂಟ್ಕೊಳ್ಳೋದು, ಕಿತ್ತೋಗೋದು, ಈ ಥರದ್ದೆಲ್ಲ ಆದಾಗ ಮನಸ್ಸಿಗೆ ಬೇಜಾರಾಗುತ್ತೆ, ಕಿರಿಕಿರಿ ಆಗುತ್ತೆ. ಬಿಸಿ ಹಾಕಿ ಹಾಟ್ ಬಾಕ್ಸ್ಗೆ ಹಾಕಿಡ್ತಾಯಿದ್ದೀನಿ, ಮಕ್ಕಳು ತಿನ್ನಕ್ಕೆ ಕೊಡೋಣ ಅಂತ. ಜೊತೆಗೆ ಡಬ್ಬಿ ಕಟ್ಟಾಯಿತು. ಅಲ್ಲಿಂದಲ್ಲೇ ಪ್ರತಿಯೊಂದು ಪಾತ್ರೆ ನಾನು ತೊಳ್ಕೊಂಬಿಡ್ತೀನಿ, ಗುಡ್ಡೆ ಹಾಕ್ಕೊಳ್ಳಲ್ಲ. ಟೇಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಬೇಯೋ ತನಕ ಟೈಮ್ ಇರುತ್ತಲ್ವ, ಆವಾಗ ಬಿಸಿನೀರು ಕಾಯಿಸ್ಕೊಳ್ಳೋದು, ಆಮೇಲೆ ಇಲ್ಲಿ ಚೆಲ್ಲಿರೋದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಏನಾದರೂ ಆ ಕಡೆ ಈ ಕಡೆ ಚೆಲ್ಲಿದ್ರೆ ಅದನ್ನೆಲ್ಲ ಒರೆಸ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ಕೋತಾ ಇರ್ತೀನಿ. ಅದೆಲ್ಲ ಕ್ಲೀನ್ ಆದಮೇಲೆ ಮನೆ ಕಸ ಎಲ್ಲ ಗುಡಿಸಿ ನೀಟಾಗಿ ಈ ಕಡೆ ಏನಿದೆ ಹಾಲು ಅದು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಇನ್ನು ನಾನು ಮೇಲೋಗಿಲ್ಲ ಇವತ್ತು. ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಜಾಮೂನ್ ಇತ್ತು ಗೈಸ್, ಆ ಜಾಮೂನು ಇನ್ನೂ ತಿಂದಿಲ್ಲ. ಚಾರು ಬರ್ಡೇಗೆ ಮಾಡಿರೋಂಥ ಜಾಮೂನು ಕೂಡ ಹಾಗೆ ಬ್ಯಾಲೆನ್ಸು ಕೂತಿದ್ದಾವೆ. ನಾನು ಅನ್ನಲಿಲ್ವಾ ನಮ್ಮ ಮನೇಲಿ ಸ್ವೀಟ್ ಯಾರೂ ತಿನ್ನಲ್ಲ, ಎಲ್ಲ ಅಲ್ಲಿಂದಲ್ಲೇ ಎಲ್ಲ ಉಳ್ಕೊಂಬಿಡುತ್ತೆ ಅಂತ. ಸೊ ಎಲ್ಲ ಚೆಂದ ಕ್ಲೀನ್ ಆಯಿತು. ಬೆಡ್ ಸ್ಪ್ರೆಡ್ ಒಂದು ಹಾಕಬೇಕಿತ್ತು. ಇಲ್ಲಿ ಬ್ರೆಡ್ ಸ್ಪ್ರೆಡ್ ಹಾಕೋಕ್ಕಿಂತ ಮುಂಚೆ ಮೇಲ್ಗಡೆ ರೂಮ್ಗೆಲ್ಲ ಹೋಗ್ಬಿಟ್ಟು ಬ್ರೆಡ್ ಸ್ಪ್ರೆಡ್ ಎಲ್ಲ ತೊಗೊಂಬ ಅಂತ ಚಾರುಗೆ ಹೇಳಿದ್ದೆ. ಅವಳು ತಂದು ಕೊಟ್ಟಿದ್ಲು. ಅದನ್ನೆಲ್ಲ ವಾಶ್ ಮಾಡೋಕೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬರ್ಕೊ ನೀನು ಅಂತ ಹೇಳಿದ್ದೀನಿ. ಸೊ ಅವಳು ಪಾಡಿಗೆ ಅವಳು ಬರ್ಕೋತಾ ಇದ್ದಾಳೆ. ಅವನು ಅಷ್ಟೇ, ವಿಕಾಸ್ ಕೂತ್ಕೊಂಡು ಓದ್ಕೋತಾ ಇದ್ದಾನೆ. ಅವ್ರ ಕೆಲಸ ಓದ್ಕೊಳ್ಳೋದು ಬರ್ಕೊಳ್ಳೋದು ಇಂಥದ್ದು ಮಾಡು ಅಂದರೆ ಮಾಡ್ತಾರೆ. ಸೊ ನಾನಿವಾಗ ಮೇಲ್ ಬಂದಿದ್ದೀನಿ. ಇದು ನಮ್ಮ ಕ್ಯಾಮ್ರಾಯಿಂದ ಡೌನ್ಲೋಡ್ ಮಾಡಿರೋದು, ಯಾಕಂದರೆ ಮೊಬೈಲ್ ಚಾರ್ಜ್ ಇರಲಿಲ್ಲ. ಚಾರ್ಜ್ಗೆ ಹಾಕ್ಬಿಟ್ಟು ಕೆಲಸ ಮಾಡ್ಕೊಳ್ಳೋ ಟೈಮಲ್ಲಿ ನನಗೆ ವಿಡಿಯೋ ಮಾಡ್ಕೋಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ. ಸೊ ಸುಮಾರು ಜನ ಕೇಳ್ತಿರ್ತೀರ ಮೇಲ್ಗಡೆ ರೂಮು ತೋರಿಸೋದೇ ಇಲ್ಲ ಯಾಕೆ ನೀವು ಅಂತ. ಬೆಳಿಗ್ಗೆನೇ ಮೇಲ್ಗಡೆದೆಲ್ಲ ತಂದು ವಾಶ್ಗೆ ಹಾಕಿದ್ದೆ, ವಾಶ್ ಆಗ್ತಾ ಇತ್ತದು. ಸೊ ಮಳೆ ಅಷ್ಟು ಒಣಗಲ್ಲ, ಹಾಗಾಗಿ ಮೆಷಿನ್ಗೆ ಹಾಕಿದ್ದೆ. ಇಲ್ಲಿ ಬಂದು ಬೇರೆ ಹೊಸದು ಮಡಿ ಇದೆಲ್ಲ ತೊಗೊಂಬಂದು ಎಲ್ಲ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಡ್ರೆಸ್ಗಳು ಅದು ಇದು ಎಲ್ಲ ತೊಗೊಂಡೋಗಿರೋದೆಲ್ಲ ಅಲ್ಲಿ ಇಲ್ಲಿ ಇಟ್ಬಿಟ್ಟಿರ್ತೀನಿ. ಎಲ್ಲನೂ ಎತ್ತಿಕ್ಬಿಟ್ಟು ನೀಟಾಗಿ. ನಾನು ವಾರದಲ್ಲಿ 2 ದಿನ, ಸೋಮವಾರ ಜೊತೆಗೆ ಗುರುವಾರ ನಮ್ಮದು ಏನಿದೆ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತೀನಿ. ಸಂಡೇ ಸೋಫಾಸು, ಮ್ಯಾಟ್ಸು ಏನಿದೆ ಕರ್ಟನ್ಸು ಈ ಥರದ್ದೆಲ್ಲ ಸಂಡೇ ವಾಶ್ ಮಾಡ್ಕೊತೀನಿ. ನನ್ನ ಬೆಡ್ಗೆ ಒಂದು ಮೇಲ್ಗಡೆ ವಾಟರ್ ಪ್ರೂಫ್ ಹಾಕಿದ್ದೀನಿ ವೈಟ್ ಕಲರು, ಅದ್ರ ಮೇಲ್ಗಡೆ ನಾನು ಬೆಡ್ ಸ್ಪ್ರೆಡ್ನ ಹಾಕೋಂಥದ್ದು. ಸುಮಾರು ಜನ ನೀವು ಇದನ್ನೆಲ್ಲ ಎಲ್ಲಿ ತೊಗೋತೀರಾ, ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಲಿಂಕ್ ಕೊಡಿ ಅಂತ ಕೂಡ ಕಮೆಂಟಲ್ಲಿ ಕೇಳ್ತಿರ್ತಾರೆ ನನಗೆ ಬೆಡ್ ಸ್ಪ್ರೆಡ್ದೆಲ್ಲ. ಬಟ್ ಆದರೆ ಸಾರಿ, ನಾನು ಇದನ್ನೆಲ್ಲ ನಾನು ಮೈಸೂರಲ್ಲಿ ಅಂಗಡೀಲಿ ನಾನು ಹೋಗಿ ಮೆಟೀರಿಯಲ್ಲು ಮುಟ್ಟು ನೋಡಿ, ಕಾಟನ್ ಫ್ಯಾಬ್ರಿಕ್ಕು ಚೆನ್ನಾಗಿದ್ದರೆ, ನನ್ನ ಈ ಥರದ್ದೆಲ್ಲ ಸ್ವಲ್ಪ ಚೂಸಿ ತುಂಬ ಚೆನ್ನಾಗಿ
ಚೆನ್ನಾಗಿದ್ದರೆ ಕ್ವಾಲಿಟಿ ಚೆನ್ನಾಗಿದ್ದರೆ ನಾನು ತೊಗೊಳ್ಳೋದು. ಯಾಕಂದರೆ ನಾನು ಜಾಸ್ತಿ ಮಿಷಿನ್ಗೆ ಹಾಕಲ್ಲ, ಹ್ಯಾಂಡಲ್ಲೇ ಉಜ್ಜಿ ತಿಕ್ಕಿ ವಾಶ್ ಮಾಡೋದು. ನಾವು ತುಂಬ ಆಯಿಲೆಲ್ಲ ಯೂಸ್ ಮಾಡ್ತಿರ್ತೀವಿ, ಎಣ್ಣೆ ತಲೆಗೆ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಈ ಥರದ್ದೆಲ್ಲ ಯೂಸ್ ಮಾಡ್ತಿರ್ತೀವಿ. ಅದೆಲ್ಲ ಪಿಲ್ಲೋ ಕವರ್ಗೆ ಆಗಿಬಿಟ್ಟಿರುತ್ತೆ. ಸೊ ನನ್ನ ಬಟ್ಟೆ ಎಲ್ಲ ಎತ್ತಿಟ್ಕೊಂಡು ಕೆಲಸ ಮಾಡ್ತಿರ್ತೀನಿ, ಯಾಕಂದರೆ ಟಪ ಟಪ ಅಂತ ಎಲ್ಲ ಮಾಡಬೇಕಲ್ಲ. ಹಾಗಾಗಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಿಮಗೆ ಬೋರ್ ಆಗಬಾರ್ದಂತ. ಕೆಳಗಡೆ ಇನ್ನು ನಾನು ಆ ಕಡೆ ರೂಮ್ದು ಲಾಸ್ಟ್ ರೂಮ್ದು ಚೇಂಜ್ ಮಾಡಿದೆ, ಅದು ವಿಡಿಯೋ ನೀವು ನೋಡಿದ್ರಿ ಅಂತ ಅನ್ಕೋತೀನಿ. ಮೇ ಬಿ ಪಿಲ್ಲೋ ಕವರ್ಸ್ ಎಲ್ಲ ಹಾಕಿ ಸೈಡ್ಗೆ ಎತ್ತಿಟ್ಬಿಟ್ಟು ಎಲ್ಲ ನೀಟಾಗಿ ಕೊಡುಕೊಂಡು, ನಾನು ಯಾವಾಗಲೂ ಹೀಗೆ ಗೈಸ್, ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಮಾಡಬೇಕು ನನಗೆ. ಅದರಲ್ಲೂ ವಾರಗಳಲ್ಲಿ ಪೂಜೆಗಳಲ್ಲಿ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ. ಇನ್ನು ನಾನು ಫ್ರೆಶ್ ಅಪ್ ಆಗಬೇಕಿತ್ತು, ದೇವ್ರ ಮನೆ ರೆಡಿ ಮಾಡ್ಕೋಬೇಕಾಗಿತ್ತು. ಹೂವಿನ ರೇಟ್ ಅಂತೂ ಗಗನಕ್ಕೆ ಹೋಗಿದೆ. ಈ ಮಳೆಗೂ ಅದಕ್ಕೂ ತುಂಬ ಹೂವಿನ ರೇಟ್ ಆಗಿಬಿಟ್ಟಿದೆ. ಸತೀಶ್ ಹೇಳ್ತಾ ಇರ್ತಾರೆ, ಹೂವಕ್ಕೆ ನಾವು ತರೋದು ಒಂದು ಮನೇಲಿ 1 ತಿಂಗಳು ತರ್ತಾರೆ, ನಾವು ಒಂದಿನ ತರೋ ಹೂವನ ಅಂತ. ನನಗೇನೋ ಗೈಸ್ ಒಂದು ಹೂವು ಹಾಕಿ ಮಡಿಸಿ ಪೂಜೆ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಕಣ್ತುಂಬ, ನಾನು ಅಂತಲ್ಲ ಎಲ್ಲ ಗೃಹಿಣಿಯರುಗಳಿಗೂ ಮನಸ್ಸೋ ಇಚ್ಛೆ ಹೂವು ಹಾಕಬೇಕು, ಕಣ್ತುಂಬ ನೆಮ್ಮದಿಯಾಗಿ ಪೂಜೆ ಮಾಡಬೇಕು, ಧೂಪ ಹಾಕಬೇಕು, ದೀಪ ಹಚ್ಬೇಕು. ಸತೀಶ್ ಅಂತಿರ್ತಾರೆ, ಎಣ್ಣೆಗೆ ಎಷ್ಟು ಖರ್ಚು ಮಾಡಿಸ್ತೀಯ, ಹೂವಕ್ಕೆ ಎಷ್ಟು ಖರ್ಚು ಮಾಡಿಸ್ತೀಯ ಅಂತ. ನಾ ಡೈಲಿ 12 ದೀಪಗಳನ್ನ ಅಂಟಿಸ್ತಾ ಇರ್ತೀನಿ. ಈಗ ಸ್ವಲ್ಪ ಇಗ್ನೋರ್ ಮಾಡಿ, ಯಾಕಂದರೆ ಬಟ್ಟೆ ಸಿಗಿಸ್ಕೊಳ್ಳೋದು, ಬಟ್ಟೆ ಎತ್ಕೊಳ್ಳೋದು, ಈ ಥರದ್ದೆಲ್ಲ ಬೇಗ ಬೇಗ ಕೆಲಸ ಮಾಡಬೇಕು. ಅಂದರೆ ಎಲ್ಲ ಗೃಹಿಣಿಗಳು ಹಂಗೇ, ನಾನೇನು ಆ ಥರದ್ದೆಲ್ಲ ನಯ ನಾಜುಕಿಲ್ಲ, ರಪ ಅಂತ ಮಾಡ್ತಾ ಇರ್ತೀನಿ. ನೀವು ಹೀಗೆ ಅಂತ ಅನ್ಕೋತೀನಿ, ಬಟ್ ಮುಚ್ಚುಮರೆ ಎಂತ ಇಲ್ಲ ಗೈಸ್, ಯಾಕಂದರೆ ಕ್ಯಾಮ್ರಾ ಎಲ್ಲನೂ ಫೋಕಸ್ ಮಾಡುತ್ತೆ ಅಲ್ವಾ. ಸೊ ಹಾಗಾಗಿ ಈ ಕಡೆ ವಿಕಾಸ್ಗೆ ಒಂದು ದಿವನ್ ಕಟ್ ಹಾಕಿದ್ದೀವಿ. ಸೊ ಅವನದು ಹಾಸಿಗೆ ಕವರು ಅದೆಲ್ಲ ಚೇಂಜ್ ಮಾಡಿ, ಈಗ ಆ ಕಡೆ ರೂಮ್ದೆಲ್ಲ ನೀಟಾಗಿ, ಆ ಕಡೆ ರೂಮ್ದು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ವಾಶ್ಗೆ ಹಾಕಿದ್ದೆ. ಅದನ್ನೆಲ್ಲ ಇವಾಗೆಲ್ಲ ನೀಟಾಗಿ ಮಾಪ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಲ್ಲೆಲ್ಲ ಆದಮೇಲೆ ಇನ್ನೇನೋ ಆಷಾಢ ಸ್ಟಾರ್ಟ್ ಆಗ್ತಾಯಿದೆ ಗೈಸ್. ಎಲ್ಲ ಕಡೆ ನಮ್ಮ ಚಾಮುಂಡೇಶ್ವರಿ ಪೂಜೆ ಪುನಸ್ಕಾರಗಳು ಎಲ್ಲ ಕಡೆ ಸ್ಟಾರ್ಟ್ ಆಗ್ತಾಯಿದೆ. ಇದಂತೂ ಮನುಷ್ಯರು ಜರ್ಗ್ಸೋಕ್ಕಾಗಲ್ಲ, ಬೆಡ್ಡು ಅಷ್ಟು ತೂಕ ಇದೆ ಮಂಚ. ಬಟ್ ಆದರೆ ನಾನು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಮುಂದೆ ಜರುಗಿಸಿದ್ದೆ, ಅದನ್ನು ಈಗ ಯಥಾಸ್ಥಿತಿ ಅದ್ರ ಪ್ಲೇಸ್ಗೆ ಜರುಗಿಸ್ಬಿಟ್ಟು ನೋಡಿ ಎಷ್ಟು ಚೆಂದ ರೆಡಿ ಮಾಡಿದ್ದೀನಲ್ವಾ. ಈಗ ಇದನ್ನೆಲ್ಲ ನೀಟಾಗಿ ಮಾಪ್ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ. ಡೈಲಿ ಮಾಪ್ ಮಾಡ್ತೀನಿ ಗೈಸ್ ನಾನು. ನನಗೆ ಒಂದ್ಸಲಿ ಟೈಮ್ ಇತ್ತು ಅಂತಂದರೆ ಸಂಜೆ ಕೂಡ ನಾನು ಮಾಪ್ ಮಾಡ್ತೀನಿ. ಸೊ ಕೆಳಗಡೆ ಹೋಗಿ ನಾನೀಗ ಫಟ ಅಂತ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಫ್ರೆಶ್ ಅಪ್ ಆಗೋಕ್ಕೆ ನಾನು ಹೋಗಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು, ರಂಗೋಲಿ ಎಲ್ಲ ಹಾಕ್ಕೊಂಡು, ಧೂಪ ಎಲ್ಲ ಅಂಟಿಸ್ಕೊಂಡು ನೋಡಿ ಎಷ್ಟು ಹೂವು ಹಾಕಿದ್ದೀನಿ ಅಂತ. ಜೊತೆಗೆ ದಾಸವಾಳ ಹೂವು, ರೋಸು ಎಲ್ಲನೂ ಹಾಕಿದ್ದೀನಿ, ಮಲ್ಲಿಗೆ ಹೂವು. ಅದಕ್ಕೆ ಇವತ್ತು ದೇವ್ರ ಮನೆಗೆ ಒಂಥರ ಕಳೆ. ಮಾದಪ್ಪಂಗೆ ಮಲ್ಲಿಗೆ ಹೂವು ಅಂದರೆ ಫೇವ್ರೇಟ್ ಅಲ್ವಾ. ಅಲಂಕಾರ ಹೇಗಿದೆ, ರಂಗೋಲಿ ಹೇಗಿದೆ ಕಮೆಂಟಲ್ಲಿ ಹೇಳಿ. ನನಗಂತೂ ಪುಟ್ಟ ರಂಗೋಲಿ ಹಾಕಿ ಅಭ್ಯಾಸನೇ ಇಲ್ಲ. ಮಹಾಮಂಗಳಾರತಿ ಕೂಡ ಮಾಡಿದೆ. ಸೊ ಮುಂದೆನೂ ಅಷ್ಟೇ, ಇವಾಗ ಅಲ್ಲೆಲ್ಲ ಬುದ್ಧ ಎಲ್ಲ ಇಟ್ಕೊಂಡಿದ್ದೀವಲ್ಲ, ಅಲ್ಲೂ ಕೂಡ ನೀಟಾಗೆಲ್ಲ ಅಲಂಕಾರ ಮಾಡಿ ಹೊಸ್ಲಿಗೆಲ್ಲ ದೀಪ ಅಂಟಿಸಿಟ್ಟು ಪೂಜೆ ಎಲ್ಲ ಆದಮೇಲೆ ಒಂದು ರೌಂಡ್ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ಟೆಂಪಲ್ಗೂ ಕೂಡ ಬಂದೆ, ಮಾದಪ್ಪನ ದೇವಸ್ಥಾನಕ್ಕೆ. ತುಂಬ ಖುಷಿಯಾಯಿತು. ನಾನು ಬರೋ ಟೈಮ್ಗೆ ಮಹಾಮಂಗಳಾರತಿ ಮಾಡ್ತಾಯಿದ್ರು. ಮಹಾಮಂಗಳಾರತಿ ಕೂಡ ಸಿಕ್ತು ನನಗೆ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಜೋರು ಮಳೆ ಗೈಸ್, ಫುಲ್ ಮಳೆ ಗೈಸ್. ಬೆಳಗ್ಗೆಲ್ಲ ಮಳೆ ಇರಲಿಲ್ಲ, ಬಟ್ಟೆ ಎಲ್ಲ ಬೆಡ್ ಸ್ಪ್ರೆಡ್ಡು ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಬಟ್ ಇವಾಗ ನೋಡಿದ್ರೆ ತುಂಬ ಮಳೆ ಆಗಿಬಿಟ್ಟಿದೆ. ಬಟ್ಟೆ ಒಣಗಾಕೋಕ್ಕೆ ಬಟ್ಟೆ ಆ್ಯಕ್ಚುಲಿ ಒಣಗೋದೇ ಇಲ್ಲ. ಎಲ್ಲ ಕಡೆ ಉಯ್ಯಾಲೆ ಮೇಲೆ ಅಲ್ಲಿ ಇಲ್ಲಿ ನೇತಾಕಿದ್ದೀನಿ. ರಂಗೋಲಿ ಎಲ್ಲ ಹೋಯಿತು ನೋಡಿ. ಬಿಸಿ ಹಾಕ್ತಾಯಿದ್ದೀನಿ, ಹೊಗೆ ಆಡ್ತಾ ಇದೆ. ಸೊ ಸತೀಶ್ ಸ್ನಾನಕ್ಕೆ ಹೋಗಿದ್ದಾರೆ. ಸಖತ್ತಾಗಿ ಬಂದಿದೆ ಗೈಸ್, ಸೂಪರಾಗಿ ಬರ್ತಾಯಿದೆ ಗರ್ಗರಿಯಾಗಿ. ಹಾಲು ಕೂಡ ಕಾಯಕ್ಕಿಟ್ಟಿದ್ದೀನಿ. ಅವರಿಗೆ ಚಿತ್ಕ ಅವರೆಕಾಳು ಅಂದರೆ ಫೇವ್ರೇಟು. ಆ್ಯಕ್ಚುಲಿ ನನಗೂ ಫೇವ್ರೇಟು. ಬಟ್ ಮಳೆ ಬರ್ತಾಯಿತ್ತಾ, ನನಗೆ ಉಪ್ಸಾರು ಖಾರದಲ್ಲಿ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಯಾರಿಗಾದರೂ ರೊಟ್ಟಿನ ಉಪ್ಸಾರು ಖಾರ ಮೊಸರು ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟನ ಕಮೆಂಟ್ ಮಾಡಿ. ಈ ಮಳೆಗೂ ಈ ಚಳಿಗೂ ತುಂಬ ಗಾಳಿ, ಎವಿ ಅಂದರೆ ಎವಿ ಗಾಳಿ, ಥಂಡಿ ಗಾಳಿ. ಇದು ಜೂನ್ ಜುಲೈಯಲ್ಲಿ ಬರಬೇಕಾಗಿತ್ತು ಮಳೆ, ಬಟ್ ಇವಾಗ ಬರ್ತಾಯಿದೆ. ಅಂದರೆ ಇದು ಜುಲೈಯೇ, ಬಟ್ ಜೂನಲ್ಲಿ ಬರಬೇಕಾಗಿತ್ತು, ಇವಾಗ ಬರ್ತಾಯಿದೆ. ನನಗಂತೂ ತುಂಬ ಇಷ್ಟ. ನಿಮಗೂ ಇಷ್ಟನಾ? ಕಮೆಂಟ್ ಮುಖಾಂತರ ತಿಳಿಸಿ.
ಮಧ್ಯಾಹ್ನ ಊಟಕ್ಕೆ ಸಿಂಪಲಾಗಿ ಬೇಳೆ ಸಾರು ಮಾಡಿದೆ, ಹಪ್ಪಳ ಕರೆದೆ. ರಾಗಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು. ನಮ್ಮ ಹುಡುಗನಿಗೆ ಬೀಸಿಸ್ಕೊಬಾರೋ ಅಂದೆ. ಹ್ಞೂ ಅಕ್ಕ ಕೊಟ್ಟು ಬಂದಿದ್ದೀನಿ ಅಂತ. ಇನ್ನೂ ತಂದಿಲ್ಲ. ಸೊ ಹಾಗಾಗಿ ಅರ್ಜೆಂಟ್ಗೆ 1 kg ತಂದು ರಾಗಿ ಮಧ್ಯಾಹ್ನ ಟೈಮಂತೂ ನಮ್ಮ ಮನೇಲಿ ಕಂಪಲ್ಸರಿ ರಾಗಿ ಮುದ್ದೆ ಇರಲೇಬೇಕು. ಇಲ್ಲಾಂದರೆ ಸತೀಶು ಪ್ರಳಯ ಮಾಡಿಬಿಡ್ತಾರೆ. ಯಾಕಂದರೆ ಅವರು ಅಪರೂಪ ಮಧ್ಯಾಹ್ನ ಟೈಮ್ ಊಟಕ್ಕೆ ತಿನ್ನೋದು. ನೋಡಿ ಬಿಸಿ ರೈಸ್ ಕೂಡ ಮಾಡಿದೆ. ನಮ್ಮ ಹುಡುಗನೂ ಕೂಡ ಇದ್ದ, ಬೆಳಗ್ಗೆ ಅವನಿಗೂ ಕೂಡ ತಿಂಡಿ ಕೊಟ್ಟಿದ್ದೆ. ಆವಾಗಿಂದ ನಾನು ಮತ್ತೆ ವೀಡಿಯೋನೇ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಬೇಗ ಬೇಗ ಅಡುಗೆಗಳು ಮಾಡ್ಕೊತಾ ಇದ್ದೆ. ಬಿಕಾಸ್ ಸ್ವಲ್ಪ ಎಡಿಟಿಂಗ್ ಕೆಲಸದಲ್ಲಿ ಮಧ್ಯಾಹ್ನ ಟೈಮು ಬ್ಯುಸಿಯಾಗಿದ್ದೆ. ಇನ್ನು ಸಂಜೆ ಆಗಿಬಿಟ್ರೆ ಮಕ್ಕಳು ಬಂದುಬಿಡ್ತಾರೆ, ಮಧ್ಯಾಹ್ನ ಅಡುಗೆ ಮಾಡ್ಕೋಬೇಕಾಗತ್ತೆ. ಇನ್ನು ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ ನನಗೆ. ಸುಮಾರು ಜನ ಅಂತೀರ ನಿಮಗೇನು ಆರಾಮಾಗಿರ್ತೀರ, ಎಲ್ಲ ಗೋಡೌನಲ್ಲಿ ಇರುತ್ತೆ, ಆರಾಮಾಗಿ ಎತ್ಕೊಂಡ್ಬಿಡ್ತೀರಾ ಹಂಗೆ ಹಿಂಗೆ ಅಂತ. ಇಲ್ಲ ಗೈಸ್, ನಾನು ಪ್ರತಿದಿನ ನಾನು ಕೂಡ ಮಾಡ್ತೀನಿ. ನೋಡಿ ಬಿಸಿ ಬಿಸಿ ಮುದ್ದೆ ತಿರುವಿದ್ದೀನಿ. ಮುದ್ದೆ ಮಾತ್ರ ಸಖತ್ತಾಗಿ ಬಂದಿತ್ತು. ಹಪ್ಪಳ ಕೂಡ ಕರೆದೆ. ಟೇಸ್ಟ್ ಕೂಡ ಮಾಡಬೇಕು ಅನಿಸ್ತೈತೆ. ಚಳಿಗೆ ಏನಾದ್ರು ತಿನ್ನಲ್ಲ ಅಂತ ಕ್ರೇವಿಂಗ್ ಆಗ್ತಾ ಇರುತ್ತೆ. ಸ್ವಲ್ಪ ಮಜ್ಜಿಗೆ ಕೂಡ ಉಪ್ಪೆಲ್ಲ ಹಾಕಿ, ಜೀರಿಗೆ ಪುಡಿ, ಪೇಪರ್ ಪುಡಿ ಹಾಕಿ, ಉಪ್ಪು ಎಲ್ಲ ಹಾಕಿ ಮಜ್ಜಿಗೆ ಮಾಡಿದೆ. ಇಲ್ಲ ನಿಂಗೂ ಹೇಳಕ್ ಬರಲ್ಲ ಕಣ ಕೋಟೆ. ಗಜ 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 ಅಂತೀಯ ಅವನ ಜೊತೆಗೆ. ನಿಮ್ಮ ಅಣ್ಣನ ತಲೆ ಸರಿ ಇಲ್ಲ. ಊಟ ಮಾಡೋದು ಎಲ್ಲದಕ್ಕೂ ಅವರು ರಿಸ್ಟ್ರಿಕ್ಷನ್ ಮಾಡಿ 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 ಅಭ್ಯಾಸ ಆಗ್ಬಿಟ್ಟೈತೆ ಅವ್ರಿಗೆ. ಇಷ್ಟು ದಿನ ಮಳೆ ಇಲ್ಲ ಕಟ್ಟೆ ಖಾಲಿ ಅಂತಿದ್ರು. ಈಗ ಮಳೆ ಹುಯ್ತೈತೆ ಅಂತ ಶುರು ಮಾಡವ್ರೆ. ಆಮೇಲೆ ಈಗ ಆಷಾಢ, ಚಳಿ, ಗಾಳಿ ಅಂತ ಶುರು ಮಾಡ್ತಾರೆ. ಅಯ್ಯೋ ಅವ್ರ ಜೊತೆ ಆಗಲ್ಲಪ್ಪ. ಕಣಿ ತಗೋ, ಎತ್ಕೋ ಹಪ್ಳ. ಗಾಳಿ ಬೀಸ್ತೈತಲ್ಲ. ಆಷಾಢ ಅಂದ್ರು ಕಷ್ಟ, ಮಳೆ ಅಂದ್ರು ಕಷ್ಟ, ಗಾಳಿ ಅಂದ್ರು ಕಷ್ಟ, ಬಿಸಿಲಾದ್ರೆ ಇನ್ನೂ ಕಷ್ಟ. ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸು ಕಣ. ಕವರ್ಗಳೇ ಇಲ್ವಲ್ಲ ಇಲ್ಲಿ. ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಸತೀಶಣ್ಣ ತುಂಬ ದೇವ್ರಂಥವ್ರು, ಏನು ಮಾತಾಡಲ್ಲ ಹಂಗೆ ಹಿಂಗೆ ಅಂತ ಅನ್ಕೋತೀರಾ. ಬಟ್ ಅವ್ರ ಮಾತನ್ನ ಕೇಳಿಬಿಟ್ರೆ ಒಂದೊಂದ್ಸಲಿ ಕೋಪ ಬರುತ್ತೆ. ಅಷ್ಟು ಕಣಿ ಗೈಸ್, ಕಣಿ. ಅವ್ರ ಹೆಸರೇ ಏನು ಗೊತ್ತಾ? ಕ್ವಾಟ್ಲೆ ಸತೀಶ್ ಅಂತ. ಅವ್ರ ಅಡ್ಡ ಹೆಸರು ಕ್ವಾಟ್ಲೆ ಸತೀಶ ಅಂತ. ಮಾಡ್ತಿರ್ತಾರೆ ನಿಮ್ಮ ಈವ್ನಿಂಗ್ ರೊಟೀನ್ನ ತೋರಿಸಿ ಯಾವ ಥರ ಇರುತ್ತೆ ಏನು ಎತ್ತ ಅಂತ ಸ್ಪೆಷಲ್ ಏನೂ ಇರಲ್ಲ. ಯಾಕೋ ನನಗೆ ಈ ಹೆಕ್ಕತ್ತು ಅಂತಾರಲ್ಲ, ಅದು ತುಂಬ ಪೇಯ್ನ್ ಬಂದುಬಿಟ್ಟಿತ್ತು. ಸ್ವಲ್ಪ ಹೊತ್ತು ಬಿಸಿ ಬಿಸಿ ಮುದ್ದೆ ತಿಂದು ಎಲ್ರಿಗೂ ಊಟಕ್ಕಿಟ್ಟು ನಾನು ಊಟ ಮಾಡಿ ರೆಸ್ಟ್ ಮಾಡ್ತಾಯಿದ್ದೆ. ಇನ್ನು ಸಾಂಬಾರಿದೆ. ಸೊ ಸಾಂಬಾರು ಮಾಡೋಂಥ ಅವಶ್ಯಕತೆ ಇಲ್ಲ ಸಂಜೆಗೆ. ನಮ್ಮ ಮನೇಲಿ ಏನು ಅಂದರೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಅಡುಗೆ, ರಾತ್ರಿ ಮತ್ತು ಇಲ್ಲ ರೊಟ್ಟಿ ಇಲ್ಲ ಚಪಾತಿ, ಇದೇ ರೀತಿ ಇರುತ್ತೆ. ಸತೀಶ್ ಎಲ್ಲಾದರೂ ಮೀನ್ಸ್ ಅಂದರೆ ಅವರು ಚೌಟ್ರಿ ಇದ್ದಾಗ ಅಥವಾ ಹೊರಗಡೆ ಕೆಲಸ ಇದ್ದಾಗ ನೈಟ್ ಊಟಕ್ಕೆ ಬರಲ್ಲ ಅಂದಾಗ ನಾವು ಮಧ್ಯಾಹ್ನ ಏನಿರುತ್ತೋ ಅದನ್ನೇ ನಾನು ಮಕ್ಕಳು ಅಡ್ಜಸ್ಟ್ ಮಾಡ್ಕೋತೀವಿ. ನಾವು 3 ಜನ ಅಲ್ವಾ. ಸೊ ಹಾಗಾಗಿ ನಮ್ಮ ಮನೇಲಿ ಊಟಕ್ಕೆ ತಿಂಡಿಗೆ ಯಾರಾದರೂ ಇರ್ತಾರೆ. ಇವತ್ತು ನಮ್ಮ ಹುಡುಗ ಕೂಡ ಇದ್ದ. ನೋಡ್ತಾ ಸಂಜೆ ಆಗೋಯ್ತು. ಹಾಲು ಕೂಡ ಕಾಯಿಸ್ದೆ, ಬಿಸಿ ಹಾಲು. ನನ್ನ ಮಕ್ಕಳೇನೆಂದರೆ ಬಿಸಿ ಬಿಸಿ ಕುಡಿಯಲ್ಲ. ಅವ್ರು ಬರೋ ಅಷ್ಟರಲ್ಲಿ ಹಾಲು ಕಾದು ಆಗಿರಬೇಕು. ಸೊ ಅವ್ರಿಗೂ ಕೂಡ ಹಾಲು ಕಾಯಿಸಿಟ್ಟೆ. ನಾನು ಒಂದು ಕಪ್ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡಿದ್ದೀನಿ. ಕಾಫಿ ಕುಡಿಬೇಕು. ಜೊತೆಗೆ ಸಖತ್ ಇಲ್ಲಿ ಇದು ಈ ಶೋಲ್ಡರ್ ಎಕ್ಕತ್ತು ಸಖತ್ ನೋವು ಬಂದುಬಿಡ್ತು. ನಿದ್ರೆ ಬರಲಿಲ್ಲ. ಸುಮ್ಮನೆ ಹಾಗೆ ಫೋನ್ ಸ್ಕ್ರೋಲ್ ಮಾಡ್ತಾ ಹೊರಳಾಡ್ತಾ ಇದ್ದೆ. ಜೊತೆಗೆ ಈವ್ನಿಂಗ್ ರೊಟೀನ್ ಅಂದರೆ ಮಕ್ಕಳು ಬಂದ ತಕ್ಷಣ ಡೈಲಿ ಅವ್ರದ್ದು ಬಾಕ್ಸ್ಗಳು ತೊಳಿಬೇಕು. ಪ್ರತಿದಿನ ಸಾಕ್ಸ್ಗಳು ತೊಳಿತೀನಿ. ಈಗ ಕಾಫಿ ಮಾಡಿಟ್ಟಿದ್ದೀನಿ, ಬಿಸಿ ಸ್ವಲ್ಪ ಆರಬೇಕು. ಐರನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇದಂತೂ ಸಂಜೆ ನನಗೆ ಪಕ್ಕ ಕೆಲಸ ಇರುತ್ತೆ. ಐರನ್ ಮಾಡಾದ್ಮೇಲೆ ಮನೆ ಕಸ ಗುಡಿಸ್ತೀನಿ. ಸೊ ಈಗ ಸ್ವಲ್ಪ ಚಾರುನ ಟ್ಯೂಷನಿಗೆ ಹಾಕಿದ್ದೀನಿ, ವಿಕ್ಕಿನ ಬ್ಯಾಡ್ಮಿಂಟನ್ಗೆ ಹಾಕಿದ್ದೀನಿ. ಅವನ ಪಾಡಿಗೆ ಅವನು ಸೈಕಲಲ್ಲಿ ಹೋಗ್ತಾನೆ. ಚಾರುನ ಕರ್ಕೊಂಡೋಗಿ ಬಿಡಬೇಕು. ಬಿಕಾಸ್ ಸಿಲೆಬಸ್ ತುಂಬ ಟಫ್ ಆಗ್ತಾಯಿದೆ. ಅವಳು ಈ ಸಲ 7th ಸೈನ್ಸ್ ವರ್ಕ್ ಬುಕ್ ಥರ ಕೊಟ್ಟಿದ್ದಾರೆ. ನೋಟ್ಸ್ ಕೊಡ್ತಾ ಇಲ್ಲ, ವರ್ಕ್ ಬುಕ್ ಥರ ಕೊಟ್ಟಿದ್ದಾರೆ. ಮ್ಯಾಥ್ಸ್ ಅಂತೂ ಸಖತ್ ಟಫ್ ಇದೆ. ಸೊ ಹಾಗಾಗಿ ಅವಳನ್ನ ಟ್ಯೂಷನಿಗೆ ಹಾಕಿದ್ದೀನಿ. ಅವಳು ಟ್ಯೂಷನ್ಗೆ ಹೋಗ್ತಾಳೆ. ಬಂದ ತಕ್ಷಣ ನಾನು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅವಳಿಗೆ ಟೆಸ್ಟ್ ನಡೀತಾ ಇದೆ, ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾಯಿರ್ತೀನಿ. ಅವ್ರು ಬಂದಾದಮೇಲೆ ಅವ್ರಿಗೆ ಹಾಲು ಕೊಡೋದು ಅಥವಾ ಸ್ನ್ಯಾಕ್ಸ್ ಏನಾದರೂ ಇದ್ರೆ ಕೊಡೋದು. ಅವ್ರು ಬರೋ ಅಷ್ಟರಲ್ಲಿ ನಾನು ಮನೆ ಕಸ ಗುಡಿಸಿ ಐರನ್ ಮಾಡಿ ಇಷ್ಟೆಲ್ಲ ಮುಗಿಸ್ತೀನಿ. ಇದು ನನ್ನ ಸಂಜೆ ಕೆಲಸ. ಜೊತೆಗೆ ಸಂಜೆ ದೀಪ ಹಚ್ಚೋದು ಮತ್ತು ರೊಟ್ಟಿ ಇಲ್ಲ ಚಪಾತಿ ಮಾಡೋದು, ಇದು ಒಂದು ಆ್ಯಡ್ ಆನ್ ಆಗುತ್ತೆ. ಸೊ ರಾಗಿ ಹಿಟ್ಟು ಖಾಲಿಯಾಗಿತ್ತು ಅಂತ ಹೇಳಿದೆ ಅಲ್ವಾ. ಇಮಿಡಿಯೇಟಾಗಿ ಸ್ವಲ್ಪ ಮೆಂತ್ಯ, ಸ್ವಲ್ಪ ಬಿಳಿ ಜೋಳ, ಸ್ವಲ್ಪ ರಾಗಿ ಇಷ್ಟು ಹಾಕಿ
ರಾಗಿನ ಮಿಲ್ ಮಾಡಿಸ್ಕೊಂಬಂದಿದ್ದು ಆಯಿತು. ಖಾಲಿ ಆಗಿದ ತಕ್ಷಣ ಇಮಿಡಿಯೇಟಾಗಿ ಮಿಲ್ ಮಾಡಿಸ್ಬಿಟ್ರೆ ಸಮಾಧಾನ ನಮಗೆ. ಹಪ್ಪಳ ಎಲ್ಲ ಕರೆದ್ನಲ್ಲ ಮಧ್ಯಾಹ್ನ, ಹಪ್ಪಳ ಇದೆ, ಜೊತೆಗೆ ಒಬ್ಬಟ್ಟಿದೆ. ನೋಡೋಣ ಅವ್ರು ಯಾವ್ದು ತಿಂತೀನಿ ಅಂತಾರೆ ಅದನ್ನು ತಿನ್ನಲಿ. ನಾನೀಗ ಫಸ್ಟು ಐರನ್ ಮಾಡಿಬಿಟ್ಟು ಕಸ ಗುಡಿಸ್ಬಿಡ್ತೀನಿ ಅವ್ರು ಬರೋ ಅಷ್ಟರಲ್ಲಿ. ಈ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಜವಾಬ್ದಾರಿ ಮಾತ್ರ ಇನ್ನೂ ಬಂದಿಲ್ಲ. ಬಂದ ತಕ್ಷಣ ಶೂಸ್ ಎಲ್ಲಿ ಎತ್ತಿಡಬೇಕು, ಸಾಕ್ಸ್ ಎಲ್ಲಿ ಎತ್ತಿಡಬೇಕು ಅಂತ ಗೊತ್ತಾಗಲ್ಲ. ಬಿಚ್ಚಿ ಬಿಸಾಕ್ಬಿಡ್ತಾರೆ. ಆಮೇಲೆ ಬಾಯಿ ಬಿಡ್ತಾರೆ, ಅಮ್ಮ ನನ್ನ ಸಾಕ್ಸ್ ಎಲ್ಲಿ, ನನ್ನ ಶೂಸ್ ಎಲ್ಲಿ ಅಂತ. ಸೊ ಬಂದ ತಕ್ಷಣ ಅವನು ಬ್ಯಾಡ್ಮಿಂಟನ್ಗೆ ಹೋಗಬೇಕು, ಅವಳು ಟ್ಯೂಷನ್ಗೆ ಹೋಗಬೇಕು. ಸೊ ಹಾಗಾಗಿ ಅಲ್ಲಲ್ಲೇ ಬಿಚ್ಚಿ ಬಿಸಾಕ್ಬಿಟ್ಟು ಇವಳು ಆಲ್ರೆಡಿ ರೆಡಿ ಆಗ್ತಾ ಇದ್ದಾಳೆ, ಬ್ಯಾಗೆಲ್ಲ ಎತ್ಕೊಂಡು. ನಾನು ಅವ್ನು ಬರೋ ಅಷ್ಟರಲ್ಲಿ ಹಾಲೆಲ್ಲ ಕಾಯಿಸಿ ಹಾಲೆಲ್ಲ ಆರಿಸಿಟ್ಟಿರ್ತೀನಿ. ಸೊ ಇವಾಗ ಕುಡಿದ್ಬಿಟ್ಟು ಟ್ಯೂಷನ್ಗೆ ಹೊರಡ್ತಾ ಇದ್ದಾಳೆ. ಆಗ್ತಿದ್ದಂಗೆ ಮತ್ತೊಂದು ರೌಂಡ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಬಾಕ್ಸ್ಗಳು ತೊಳೆಯೋದು, ಡಬ್ಬಿ ತೊಳೆಯೋದು, ಡಬ್ಬಿ ಒರೆಸೋದು, ಮತ್ತು ಹಾಲು ಕಾಯಿಸೋದು. ಇಬ್ಬರು ಹೊರಟ್ಬಿಟ್ರು. ಬಿಸಿನೀರು ಕಾಯಿಸ್ತಾ ಇದ್ದೀನಿ, ಹಾಲು ಕಾಯಿಸ್ತಾ ಇದ್ದೀನಿ. ಯೂನಿಫಾರ್ಮ್ಸ್ ನೋಡಿ ಹೆಂಗೆಲ್ಲ ಬಿಸಾಕಿರ್ತಾರೆ ಅಂತ. ಸಾಕ್ಸ್ ತೊಳಿಬೇಕು ಇನ್ನು, ಮತ್ತು ನಾನು ಕೈಕಾಲು ಮುಖ ತೊಳೆದು ದೀಪ ಹಚ್ಬೇಕು. ಯೂನಿಫಾರ್ಮ್ ಮೇಲೆ ಜ್ಞಾನ ಇಲ್ಲ, ಎಲ್ಲಂದ್ರಲ್ಲಿ ಬಿಚ್ಚಿ ಹಾಕೋದು. ಬೆಳಗ್ಗೆ ಎದ್ದು ಅಮ್ಮ ನಂದು ಯೂನಿಫಾರ್ಮು, ನನ್ನ ಶರ್ಟು, ನನ್ನ ಪ್ಯಾಂಟು ಬಾಯಿ ತೆಗಿಯೋದು, ಇದೇ ಇರುತ್ತೆ ಎಲ್ಲ ಟಿಪಿಕಲ್ ಗೃಹಿಣಿಯರ ಈವ್ನಿಂಗ್ ರೊಟೀನ್. ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ, ಹಾಲು ಕಾಯ್ತು. ಇವನ್ ಬಾಕ್ಸ್ಗಳು ತೊಳೆದುಬಿಟ್ಟು ಸಾಕ್ಸ್ಗಳು ತೊಳೆದು ಬಿಡೋಣ. ಬೇಗ ಫಟ. ಸುಮಾರು ಜನ ಕೇಳ್ತಿರ್ತೀರಾ, ದೇವ್ರಿಗೆ ನೈವೇದ್ಯಕ್ಕೆ ಹಾಲು ಇಡ್ತೀರಲ್ಲ ಏನು ಮಾಡ್ತೀರಾ ಅಂತ. ಕಾಯಿಸ್ಬಿಟ್ಟು ಇಟ್ಟಿರ್ತೀನಿ. ಎಲ್ಲ ಫ್ಯಾಮಿಲಿ ಮಲ್ಕೊಳ್ಳುವಾಗ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲದ ಪುಡಿ ಹಾಕ್ಕೊಂಡು ಕುಡಿದ್ಬಿಟ್ಟು ಮಲ್ಕೋತೀವಿ. ಮತ್ತು ಅಡುಗೆ ಮನೆಯೆಲ್ಲ ಇನ್ನೊಂದ್ಸಲ ಕ್ಲೀನ್ ಮಾಡಿದೆ ನೋಡಿ. ಪಾತ್ರೆ ಎಲ್ಲ ತೊಳೆದೆ, ಬಾಕ್ಸ್ ಎಲ್ಲ ತೊಳೆದೆ. ಮಧ್ಯಾಹ್ನ ಮುದ್ದೆ ಮಾಡಿದ್ದು ಪಾತ್ರೆ ಕೂಡ ಇತ್ತು, ಅದು ಕೂಡ ತೊಳೆದೆ. ಈಗ ಒಂದು ರೌಂಡ್ ಕ್ಲೀನ್ ಮಾಡಿಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಸಂಜೆ ದೀಪ ಹಚ್ಚಬೇಕು. ನಾನು ಬೆಳಿಗ್ಗೆ ಹಚ್ಚಿರೋ ದೀಪ ಆ್ಯಕ್ಚುಲಿ ಟೈಮಿಗೆ 5:30. ನಾನು ಗೋಧೂಳಿ ಸಮಯ 6 ಗಂಟೆ ಹಂಗೆ ದೀಪ ಹಚ್ಚುತ್ತೀನಿ. ಇನ್ನೂ ದೀಪ ಉರಿತಾ ಇದೆ. ಸೊ ದೀಪ ತುಂಬ ಎಣ್ಣೆ ಬಿಟ್ಟು ಬತ್ತಿ ನಿಧಾನ ಮಾಡಿ ಹಚ್ಚಿರ್ತೀನಿ. ವಾರಗಳಲ್ಲಿ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಪೂಜೆ ಮಾಡ್ತೀನಿ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ದೀಪ ಹಚ್ಚಬೇಕು, ಜೊತೆಗೆ ಕ್ವಶನ್ ಪೇಪರ್ ಬರೀಬೇಕು ಹಿಂದಿ. ಟೈಮ್ ಬಂದು ಗೋಧೂಳಿ ಸಮಯ ಕರೆಕ್ಟಾಗಿ 6 ಗಂಟೆ. ದೀಪ ಎಲ್ಲ ಅಂಟಿಸಾಯಿತು. ಗಾಳಿ ತುಂಬ, ದೀಪ ನಿಲ್ತಾ ಇಲ್ಲ. ಹೊಸ್ಲದು ತುಳಸಿ ಕಟ್ಟೆದು ದೀಪಗಳು ನಿಲ್ತಾ ಇಲ್ಲ, ಹಾರೋಗ್ಬಿಡ್ತಾ ಇದೆ. ಧೂಪ ಎಲ್ಲ ಹಾಕಿ ಮಹಾಮಂಗಳಾರತಿ ಮಾಡಿ ಮನೆಯೆಲ್ಲ ಗಮ್ ಅಂತಿದೆ. ಸೊ ಇವಾಗ ಒಂದು ಲೋಟ ಬಿಸಿನೀರು ಕಾಯಿಸಿದ್ದೀನಿ, ಬಿಸಿನೀರು ಕುಡಿಬೇಕು. ನಾನು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು 2 ಟೈಮು ಬಿಸಿನೀರು ಕುಡಿತೀನಿ. ಇವಾಗ ಕ್ವಶನ್ ಪೇಪರ್ ಬರೀಬೇಕು, ಜೊತೆಗೆ ಸ್ವಲ್ಪ ಬಿಗ್ ಬಜಾರ್ಗೆ ಹೋಗಬೇಕು. ಮನೇಲಿ ಸ್ವಲ್ಪ ಥಿಂಗ್ಸ್ ಎಲ್ಲ ಖಾಲಿಯಾಗಿದೆ, ತೊಗೊಬರ್ಬೇಕು. ನಾನಂತೂ ದಿನಸಿ ತರಕಾರಿ ತೊಗೊಳೋದಿಲ್ಲ, ನಿಮಗೆ ಗೊತ್ತು. ಸತೀಶ್ ಇಲ್ಲ, ಮಾರ್ಕೆಟ್ಗೆ ಹೋಗಿದ್ದಾರೆ, ಮಾರ್ಕೆಟಿಂದ ತೊಗೊಬರ್ತಾರೆ. ಬಟ್ ಆದರೆ ನಾನು ಎಸೆನ್ಷಿಯಲ್ ಏನಿದೆ ಸಣ್ಣ ಪುಟ್ಟದು ಈ ಥರದ್ದೆಲ್ಲ ತೊಗೊಬರ್ತೀನಿ ಬಿಗ್ ಬಜಾರ್ಗೆ ಹೋಗ್ಬಿಟ್ಟು. ಜೊತೆಗೆ ಕ್ವಶನ್ ಪೇಪರ್ ಬರೀಬೇಕು. ಜೊತೆಗೆ ನಂಬ್ತೀರಾ ಬಿಡ್ತೀರಾ, ಒಂದು ವೀಡಿಯೋ ಎಡಿಟ್ ಮಾಡಿಲ್ಲ. ನನ್ನ ಫೋನ್ ಮೊದಲೇ ಹಿಂಗಾಗಿತ್ತು. ಸೊ ಫಸ್ಟ್ ವೀಡಿಯೋ ಎಡಿಟ್ ಮಾಡಬೇಕು. ವೀಡಿಯೋ ಎಡಿಟ್ಗೆ ತುಂಬ ಟೈಮ್ ಕನ್ಸಮ್ ಆಗುತ್ತೆ. ಇನ್ನು ಹಿಂದಿ ಕ್ವಶನ್ ಪೇಪರ್ ಬರೀಬೇಕು. ಸೋನೆ ಮಳೆ ಇನ್ನೂ ನಿಂತಿಲ್ಲ, ಹನಿತಾ ಇದೆ. ಸ್ವಲ್ಪ ಮಳೆ ನಿಲ್ಲ ತನಕ ಕ್ವಶನ್ ಪೇಪರ್ ಬರೀತೀನಿ. ಆಮೇಲೆ ಒಂಚೂರು ಬಿಗ್ ಬಜಾರ್ಗೆ ಹೋಗ್ಬಿಟ್ಟು ಏನೇನು ಬೇಕಲ್ಲ ಅದೆಲ್ಲ ತೊಗೊಬರ್ತೀನಿ. ನೀವು ಕೇಳ್ತಿರ್ತೀರಾ ಟೈಮ್ ಹೆಂಗೆ ಫ್ರೀ ಮಾಡ್ಕೋತೀರಾ ಅಂತ. ನಾನು ಅರ್ಲಿಯಿಂದ ಮಾರ್ನಿಂಗ್ 2:30-3 ಗಂಟೆಗೆ ಎದ್ದರೂ ಕೂಡ ನನಗೆ ನೋಡಿ ಇಷ್ಟೊತ್ತಾದರೂ 6 ಗಂಟೆ ಟೈಮು. 5 ನಿಮಿಷ ನನಗೆ ಅಂತ ಕೂತ್ಕೊಳ್ಳೋಕ್ಕೆ ನನಗೆ ಟೈಮ್ ಸಿಗಲ್ಲ. ಆಲ್ರೆಡಿ ನನಗೋಸ್ಕರ ಕೆಲಸಗಳು ಮೀನ್ಸ್ ನನ್ನ ಜವಾಬ್ದಾರಿಗಳು ನನ್ನ ಬಾ 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 ಅಂತ ಕರೀತಾನೇ ಇರುತ್ತೆ. ಅಂಥದ್ರಲ್ಲೂ ಟೈಮ್ ಮಾಡಿಕೊಂಡು ಫ್ರೀ ಮಾಡಿಕೊಂಡು ಈ ಥರದ್ದೆಲ್ಲ ಮಾಡ್ತಿರ್ತೀನಿ. ಬಟ್ ನೀವು ವ್ಯೂಸೇ ಕೊಡೋದಿಲ್ಲ, ಅದೇ ಬೇಜಾರು ನನಗೆ. ದಯವಿಟ್ಟು ಹಂಗೆ ಮಾಡಬೇಡಿ, ವ್ಯೂಸ್ ಕೊಡಿ, ಓಕೆನಾ. ಸ್ವಲ್ಪ ಹನಿ ಮಳೆ ನಿಲ್ಲೋ ತನಕ ಹಿಂದಿ ಕ್ವಶನ್ ಪೇಪರ್ ಬರೆಯೋಣ ಅಂತ ಬರೀತಾ ಇದ್ದೀನಿ. ಸೊ ತುಂಬ ಟಫ್ ಇದೆ ಗೈಸ್. ಈ ಸಲ 4 ಸಬ್ ಲೆಸನ್ಸ್ ಇದೆ FAಗಳಿಗೆ. ಸೊ 4 ಲೆಸನ್ನು ಮತ್ತು ಕಂಪ್ಯೂಟರು, ಅದ್ರ ಜೊತೆ PT, ಅದ್ರ ಜೊತೆ ಸಾಂಸ್ಕ್ರಿಟ್ ಕೂಡ ಇದೆ. 9-10 ಸಬ್ಜೆಕ್ಟ್ ಆಗುತ್ತೆ. ಸೊ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೆ.
ಅನ್ಕೋಬೋದು ಎಲ್ಲರ ಮನೇಲೂ ಇದ್ದಿದ್ದೆ ನೀನೇನು ಸ್ಪೆಷಲಾಗಿ ಮಾಡ್ತೀಯ ಅಂತ. ನನಗೆ ಟೈಮೇ ಸಿಗೋದಿಲ್ಲ, ಒಂದು ಅರ್ಧ ಗಂಟೆ ಮಲ್ಕೊಳ್ಳೋಕ್ಕೂ ಟೈಮ್ ಸಿಗೋದಿಲ್ಲ, ಜೊತೆಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಈ ಗ್ಯಾಪಲ್ಲಿ ಚೂರು ವಿಡಿಯೋಗಳನ್ನ ಎಡಿಟ್ ಮಾಡ್ಕೋತಾ ಇರ್ತೀನಿ. ಆಮೇಲೆ ಎಷ್ಟು ಲಕ್ಷ ಬಂಡವಾಳ ಹಾಕಿದ್ರೂ ನನ್ನ ಮೊಬೈಲ್ ಪರಿಸ್ಥಿತಿ ಆಯಿತು. ಅದು ಸ್ವಲ್ಪ ಬೇಜಾರಿದೆ, ಮೂಡ್ ಆಫ್ ಇದೆ, ಅದರಿಂದ ನಾನು ಇನ್ನೂ ಈಚೆ ಬಂದಿಲ್ಲ. ಕಷ್ಟಪಟ್ಟು ಮಾಡಿದ ವೀಡಿಯೋಸ್ ಎಲ್ಲ ಹೋಯ್ತಲ್ಲಪ್ಪ ಅಂತ. ಸೊ ಈಗ ಕ್ವಶನ್ ಪೇಪರ್ ಎಲ್ಲ ಬರೆದ್ಬಿಟ್ಟು ಒಂಚೂರು ಬಿಗ್ ಬಜಾರ್ಗೆ ಹೋಗಿ ಬರೋಣ ಅಂತ. ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು. ಈ ಸತೀಶ್ ಯಾವಾಗಲೂ ಪೆಟ್ರೋಲ್ ಖಾಲಿ ಮಾಡ್ಕೊಂಬಂದು ನಿಲ್ಲಿಸ್ತಾರೆ. ಹೊಸ ಗಾಡಿ ಅವ್ರು ತೊಗೊಂಡು ಹೊಟ್ಟೋಗ್ತಾರೆ. ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಏನೇನು ಎಸೆನ್ಷಿಯಲ್ ಇತ್ತು, ನನಗೆ ಒಂಚೂರು ಧೂಳು ಹೊಡಿಯೋದು ಅದೆಲ್ಲ ಬೇಕಿತ್ತು. ಆಮೇಲೆ ಮೇಲ್ಗಡೆ ಮನೆ ಬಾಡಿಗೆಗೆ ಅಂತ ಬಂದಿದ್ರಲ್ಲ, ಅವ್ರಿಗೆ ಕೊಟ್ಟಿದ್ದೆ. ಅವರು ಅದನ್ನು ಸಮೇತ ಎತ್ಕೊಟ್ಟೋಗಿದ್ದಾರೆ. ಕಸು ಮುರಿದೋಗಿತ್ತು, ಅದನ್ನು ತೊಗೊಂಡೆ. ಒಂದೆರಡು ಮ್ಯಾಟ್ಗಳು ಬೇಕಿತ್ತು, ತೊಗೊಂಡೆ. ಜೊತೆಗೆ ಒಂದು ಹೊಸ ಜಾಲರಿ ಬೇಕಾಗಿತ್ತು. ನಮ್ಮದು ಜಾಲರಿ ಒಂಥರ ಆಗಿಬಿಟ್ಟಿತ್ತು, ಸ್ಟೀಲ್ದು, ಬಾಳ್ಕನೇ ಬರಲ್ಲ ಈ ಹೊಸ ಜಾಲರಿ. ಸೊ ಅದೊಂದು ತೊಗೊಂಡೆ. ಇಲ್ಲಿ ಬಂದರೆ ಎಲ್ಲನೂ ಸಿಗುತ್ತೆ, ಏನೇ ತೊಗೊಂಡ್ರು 150, 200, 250 ಈ ರೀತಿ ರೇಂಜಲ್ಲಿ. ಸ್ವಲ್ಪ ಬಾತ್ರೂಮ್ ಉಜ್ಜೋ ಬ್ರಷ್ ಬೇಕಾಗಿತ್ತು, ಅದೊಂದು ತೊಗೊಂಡೆ. ಆಮೇಲೆ ನಾನು ಎಷ್ಟು ಧೂಳು ಹೊಡಿಯೋದು ತೊಗೊಂಡೋಗಿದ್ದೀನೋ ನನಗೆ ಗೊತ್ತಿಲ್ಲ, ಲೆಕ್ಕಕ್ಕಿಲ್ಲ. ತೊಗೊಂಡೋಗಿದ್ದೆಲ್ಲ ಕಟ್ ಆಗಿಬಿಡುತ್ತೆ. ಸೊ ನನ್ನ ಮಗ ಆಲ್ರೆಡಿ ಬಂದು ಎಲ್ಲಿದೆಯಮ್ಮ, ನಾನು ಮನೆ ಹತ್ರ ಇದ್ದೀನಿ ಅಂತ ಕಾಲ್ ಮಾಡ್ತಾಯಿದ್ದ. ಅವ್ನು ಬ್ಯಾಡ್ಮಿಂಟನ್ಗೆ ಹೋಗಿದ್ದ. 6:45 ಆಗಿಬಿಟ್ಟಿದೆ. ನಾನು ನೋಡ್ಕೊಳ್ಳೇ ಇಲ್ಲ. ಬರ್ತಾಯಿದ್ದೀನಿ, ಅಲ್ಲೇ ಇರೋ ಅಂತ ಅಂದೆ. ಟೈಮ್ ಎಷ್ಟು ಬೇಗ ಪೇಪರ್ ಬರೀತಾ ಕೂತಿದ್ದೆ ಅವಳು ನಾನು. ಟೈಮ್ ಆಗಿಬಿಡುತ್ತೆ ಅಂತ ಬಂದೆ, ಹಂಗೆ ಟೈಮ್ ಆಗಿಬಿಡ್ತು. ಅವನು ಮಮ್ಮ ನಂಗೆ ಏನಾದ್ರು ತಿನ್ನೋಕ್ಕೆ ತೊಗೊಂಬ ಮಮ್ಮ, ಟೊಮೆಟೊದು ಬರುತ್ತಲ್ಲ ಚಕ್ಲಿ ಮುರುಕು, ಅದು ತೊಗೊಂಬ ಮಮ್ಮ ಅಂತ ಕೇಳ್ತಾಯಿದ್ದ. ಚಿಪ್ಸ್ ತೊಗೊಂಬ ಮಮ್ಮ ಅಂತ ಕೇಳ್ತಾಯಿದ್ದ. ಚಾರು ಬಡೆದು ಸ್ವಲ್ಪ ಕೇಕು ಕೂಡ ಇತ್ತು ಫ್ರಿಜ್ಜಲ್ಲಿ, ಅದು ಚಿಪ್ಸು ಎಲ್ಲ ಹಾಕ್ಕೊಂಡು. ಅವಳು ಚಾರು ಇನ್ನೂ ಬಂದಿರಲಿಲ್ಲ. ಅಮ್ಮ ಸ್ವಲ್ಪ ಟಿ ವಿ ನೋಡ್ತೀನಿ, ಆಮೇಲೆ ಕೂತ್ಕೊಂಡು ಓದ್ಕೋತೀನಿ ಬರ್ಕೋತೀನಿ ಅಂತ ಹೇಳ್ದ. ಸರಿ ಆಯಿತು ಅಂತ ಹೇಳಿ ಅವನ ಜೊತೆಗೆ ನಾನು ಈ ಸ್ನ್ಯಾಕ್ಸ್ ಅನ್ನೋದು ಒಂದ್ಸಲ ಅಡಿಕ್ಟ್ ಆಗಿಬಿಟ್ರೆ, ಬಾಯಿ ರುಚಿ ಹಿಡಿದ್ಬಿಟ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಈ ಚಳಿಗೂ ಅದಕ್ಕೂ ಸಖತ್ತಾಗಿತ್ತು. ಇದು ಟೊಮೆಟೊದು ಚಕ್ಲಿ ಮುರುಕು ಸೂಪರಾಗಿತ್ತು. ಒಂಥರ ಟ್ಯಾಂಗಿ ಹುಳಿ ಸಿಹಿ ಖಾರವಾಗಿ. ನನಗೂ ಸ್ವಲ್ಪ ಕೊಟ್ಟ. ತಂದಿದ್ದೆ ನಾನೇ ದುಡ್ಡು ಕೊಟ್ಟು. ಸೊ ಅವ್ರ ಪಪ್ಪ ಇದ್ದಿದ್ರೆ ಚುರುಮುರಿ ತರಿಸ್ಕೊತಾ ಇದ್ದ. ಅವ್ನಿಗೆ ಆಲ್ ಟೈಮ್ ಚುರುಮುರಿ ಒಂದು ಇದ್ಬಿಟ್ರೆ ಮುಗೀತು, ಮತ್ತೇನು ಬೇಡ. ಗೊತ್ತು ಗೊತ್ತು ಫುಲ್ಲು ಒಂದೇ ಇನ್ನೇನು ಚಪ್ಪಲಿಗೆ ಸೇರ್ಸತ್ಲ. ಶೂಸ್ ಬೇಡವಾ? ಐತೆ ಶೂಸು ಇಲ್ಲಿ ಹೇಳು. ಶೂಸ್ ಬೇಡವಾ ಅಂತ ಕೊಡು. 3,500 ಸೆಕೆಂಡ್ ಕಾಪಿ. ಎಷ್ಟು? 3,500. 3,500 ಸಾಕಾ? ಇವಾಗ 15 ಡೇಸಲ್ಲಿ ತಂದಿದ್ದು ಶೂಸು? ಅದು ಬ್ಯಾಡ್ಮಿಂಟನ್. ಓ, ಇನ್ನೂ ಗಿಡ ಬಿಟ್ಟಿಲ್ವಲ್ಲ? ಇದು ವುಡ್ಡಿಗೆ. ಯಾವುದು? ಈ ಕಾಲು ಅದು ಚಪ್ಪಲಿ ಶೂಸ್. ಏನು ಕೈ ಕೊಡೋದು ಎರಡು ವಾಚ್ ಗುರಿ ಹೊತ್ಕೊಡ್ತೀನಿ. ಒತ್ತು ಕೊಡ್ಸೋಣ. ಒತ್ತು ಎಲ್ಲ ಕೊಡ್ಸೋಣ. ಇವಾಗ ಕೊಡ್ಸಿರೋ ಸಾಲಲ್ಲ. ಏನು ಕೊಡ್ಸಿದ್ಯಾ? ಏನು ಕೊಡ್ಸಿಲ್ಲ ನಾನು. ನನ್ನ ಹತ್ರ ಏನು ಕೊಡ್ಸಿದ್ಯಾ? ದುಡ್ಡೆಲ್ಲ ಐತೆ ಅವು ಕೊಡ್ಸಕ್ಕೆ ನಿನಗೆ. ನೀನು ನನಗೆ ಒತ್ತಲೂ ಬೇಡ, ನಾನು ಹಿಂಗೆ ತೆಗೆದು ಕೊಡೋದು ಇಲ್ಲ. ನನ್ನ ಹತ್ರ ದುಡ್ಡಿಲ್ಲ. ಇಲ್ಲ, ನನ್ನ ಹತ್ರ ದುಡ್ಡು ನಿಮ್ಮ ಪಪ್ಪನ ಕೈಲಿ ತೆಗಿಸ್ಕೊ. ನೀನು ಪ್ಯಾಂಟ್ ಕೊಡಿಸಿದ್ರೆ ಹುಡ್ಡಿನೂ ಕೊಡಿಸ್ತಾರೆ. ನೀನು ಅಂದ್ರೆ ನೀ ಕೇಳಿದ ತಕ್ಷಣ ಕೊಡಿಸ್ತಾರೆ ನಿಮ್ಮ ಪಪ್ಪ ಅಲ್ವಾ? ನನ್ನ ಮಗ ಎಷ್ಟು ನೈಸಾಗಿ ಗೇರ್ ಹಾಕ್ತಾಯಿದ್ದಾನೆ. ಅವನಿಗೇನೋ ಹುಡ್ಡಿ ಬೇಕಂತೆ, ನನ್ನ ಹತ್ರ ಬಂದಿದ್ದಾನೆ. ಸೊ ನಾನು ನಿಮ್ಮ ಪಪ್ಪನ ಹತ್ರ ಕೇಳು, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿಬಿಟ್ಟೆ. ಈಗ ಅವಳಿಗೆ ಸ್ವಲ್ಪ ಹಿಂದಿ ಅದೆಲ್ಲ ಕಲಿಸ್ತಾ ಇದ್ದೆ. ಸೊ ಇನ್ನು ನೈಟ್ ಊಟಕ್ಕೆ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಮಾಡಿದಂಥ ರೊಟ್ಟಿನೇ ಇತ್ತು. ಮತ್ತು ಬಿಸಿ ರೊಟ್ಟಿ ಹಾಕಿ ಮಕ್ಳಿಗೂ ಕೊಟ್ಟು. ಸೊ ಸತೀಶ್ಗೂ ಕೂಡ ಆಟ್ ಬಾಕ್ಸ್ಗೆ ಹಾಕಿಟ್ಟೆ. ಅವ್ರು ಇರಲಿಲ್ಲ, ಆ್ಯಕ್ಚುಲಿ ಇನ್ನೂ ಬಂದಿರಲಿಲ್ಲ. ಸೊ ನನಗೆ ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ತಿತ್ತು. ಬಿಕಾಸ್ ತುಂಬ ಗಾಳಿ ಬೀಸ್ತಾಯಿತ್ತು, ಚಳಿ ಹೊಡಿತಾಯಿತ್ತು, ಮೂಗೆಲ್ಲ ಬ್ಲಾಕ್ ಆದಂಗೆ ಆಗಿತ್ತು. ಹಾಗಾಗಿ ನಿದ್ರೆ ಮಾಡೋಣ ಅಂತ ಅನ್ನಿಸ್ತಾಯಿತ್ತು. ಬೇಗ ತಿಂದು ಮಲ್ಕೊಂಬಿಡ್ಲಪ್ಪ ಅನ್ನಿಸ್ತಾಯಿತ್ತು. ಸೊ ನಮಗಂತೂ 3 ಹೊತ್ತು ರೊಟ್ಟಿ ಕೊಟ್ಟರು ನಾವು ರೊಟ್ಟಿ ತಿಂತೀವಿ. ನಮಗಂತೂ ಯಾವುದೇ ರೀತಿ ಬೇಜಾರಿಲ್ಲ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್. ಸಪೋರ್ಟ್ ಮಾಡಿ ಗೈಸ್. ಕೇಳ್ಕೊಳ್ಳೋದಷ್ಟೇ, ವ್ಯೂಸ್ ಕೊಡಿ. ಲವ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ.
ಬಾಯ್ ಬಾಯ್, ಸಿ ಯು.